ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋಲಿ ಈ ಗರ್ಲ್ ಬೈ ದ ಟ್ರ್ಯಾಕ್ಸ್ ಎಂಬ ಪ್ರೋಸಿಂದ ಬರುವ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಸ್ ನೋಡಕ್ಕಿದ್ವಿ. ಓಕೆನಾ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಕ್ವೆಶ್ಚನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶ್ಚನ್, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಸೊ ಈ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಗೆ ಎಂಥ ಕ್ವೆಶ್ಚನ್ಸ್ ಅವ್ಳು ಕೇಳ್ಬೋದು, ಆ ಕ್ವೆಶ್ಚನ್ಸ್ಗೆ ನೀವು ಹೆಂಗೆ ಆನ್ಸರ್ ಮಾಡಬೇಕಂತ ನಾವು ನೋಡೋಣ. ರೈಟ್, ಹೂ ಇಸ್ ದ ಸ್ಪೀಕರ್? The given statement was spoken by the people traveling in the opposite train. So ಈ ಒಂದು there is a girl by the tracks ಅಂತ ಹೇಳುವ ಸ್ಟೇಟ್ಮೆಂಟು ಎಲ್ಲಿಂದ ಬರುತ್ತೆ ಅಂದರೆ, ಈ ಆಪೋಸಿಟ್ ಟ್ರೈನಲ್ಲಿ ಹೋಗ್ತಿದ್ರಲ್ಲ ಜನ, ಆ ಜನ ಬಂದು ಈ ಒಂದು ಸ್ಟೇಟ್ಮೆಂಟ್ನ ಹೇಳೋದನ್ನು ನಾವು ನೋಡ್ತೀವಿ. ಓಕೆನಾ, ಸೊ ಎಕ್ಸಾಮಲ್ಲಿ ನೀವು ಹಿಂಗೆ ಬರೀಬೇಕು. ಹಿಂಗೆ ಬರೆದ್ರೆ ನಿಮಗೆ ಫಾರ್ ಶ್ಯೂರ್ 3 marks ಸಿಗುತ್ತೆ. ಓಕೆನಾ, ಹೂ ಈಸ್ ದ ಗರ್ಲ್ ಮೆನ್ಷನ್ಡ್ ಹಿಯರ್? ಇಲ್ಲಿರುವ ಗರ್ಲ್ ಯಾರಂತ ಕೇಳಿದ್ದಾರೆ. ಓಕೆನಾ, ರೋಮಾ ತಲ್ರೇಜಾ ಇಸ್ ದ ಗರ್ಲ್ ಮೆನ್ಷನ್ಡ್ ಹಿಯರ್. ಸೊ ರೋಮಾ ತಲ್ರೇಜಾ ಇಸ್ ದ ಗರ್ಲ್ ಮೆನ್ಷನ್ಡ್ ಹಿಯರ್ ಅಂತ ನೀವು ಬರಿಬಹುದು. ವೈ ವಾಸ್ ಶಿ ಬೈ ದ ಟ್ರ್ಯಾಕ್ಸ್? ಅವಳು ಯಾಕೆ ಟ್ರ್ಯಾಕ್ ಹತ್ರ ಇದ್ಲು ಅಂತ ಕೇಳ್ತಿದ್ದಾರೆ. ರೋಮಾ ಹ್ಯಾಡ್ ಸ್ಲಿಪ್ಡ್ ಆಫ್ ದ ಟ್ರೈನ್ ಆ್ಯಂಡ್ ಶಿ ಫೆಲ್ ಅನ್ಕಾನ್ಷಿಯಸ್ ಬೈ ದ ಟ್ರ್ಯಾಕ್ಸ್. ಅವಳು ಟ್ರೈನಿಂದ ಸ್ಲಿಪ್ ಆಗಿ ಕೆಳಗೆ ಬಿದ್ದು ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ಲು ಅಂತ ನೀವು ಆನ್ಸರ್ ಬರಿಬೋದು. ಓಕೆನಾ, ಸೊ ನೋಡೋಣ ಸೆಕೆಂಡ್ ಕ್ವೆಶ್ಚನ್, ಲೆಟ್ಸ್ ಗೋ ಹೆಲ್ಪರ್. ಸೊ ಈ ಒಂದು ಎಕ್ಸ್ಟ್ರಾಕ್ಟ್ಗೆ ಹೆಂಗೆ ಕ್ವೆಶ್ಚನ್ಸ್ ಬರುತ್ತೆ ಅಂತ ನೋಡೋಣ. ರೈಟ್, ಹೂ ಇಸ್ ದ ಸ್ಪೀಕರ್? ಬಾಲೇಶ್ವರ್ ಮಿಶ್ರಾ ಇಸ್ ದ ಸ್ಪೀಕರ್. ಓಕೆ, ನೆಕ್ಸ್ಟ್, ಹೂ ಡಸ್ ಹರ್ ರಿಫರ್ ಟು? ಇಲ್ಲಿ ಹರ್ ಯಾರಿಗೆ ರಿಫರ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ನೋಡೋಣ, ಹರ್ ರಿಫರ್ಸ್ ಟು ರೋಮಾ ತಲ್ರೇಜಾ. ಸೊ ಹರ್ ಯಾರು ಇಲ್ಲಿ? ರೋಮಾ ತಲ್ರೇಜಾ ಇಸ್ ದ ಹರ್ ಹಿಯರ್. ನೆಕ್ಸ್ಟ್, ವೆನ್ ಡಿಡ್ ದ ಸ್ಪೀಕರ್ ಸೇ ದಿ ಅಬೌವ್ ಸ್ಟೇಟ್ಮೆಂಟ್? ಸ್ಪೀಕರ್ ಯಾವಾಗ ಈ ಅಬೌವ್ ಸ್ಟೇಟ್ಮೆಂಟ್ನ ಹೇಳಿದ್ರು ಅಂತ ಕೇಳಿದ್ದಾರೆ. ಆನ್ಸರ್ ನೋಡೋಣ, ವೆನ್ ಬಾಲೇಶ್ವರ್ ಮಿಶ್ರಾ ವೆಂಟ್ ಆ್ಯಂಡ್ ಪುಲ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಟು ಹೆಲ್ಪ್ ರೋಮಾ ದೆನ್ ಹೀ ಸ್ಪೋಕ್ ದಿ ಅಬೌವ್ ಸ್ಟೇಟ್ಮೆಂಟ್. ಅವನು ಹೋಗಿ ರೋಮಾಗೆ ಹೆಲ್ಪ್ ಮಾಡಬೇಕಾದ್ರೆ ಅವನೇನು ಮಾಡ್ದ? ಫಸ್ಟು ಆ ರೆಡ್ ಚೈನ್ನ ಪುಲ್ ಮಾಡಿಬಿಟ್ಟು ಆಮೇಲೆ ಈ ಒಂದು ಸ್ಟೇಟ್ಮೆಂಟ್ನ ಹೇಳೋದು ನಾವು ನೋಡ್ತೀವಿ. ಓಕೆನಾ, ನೆಕ್ಸ್ಟ್, ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಸೊ ಇದು ಯಾರು ಹೇಳುವ ಸ್ಟೇಟ್ಮೆಂಟ್ ಅಂತ ನೋಡೋಣ. ರೈಟ್, ಹೂ ಇಸ್ ದ ಐ ಹಿಯರ್? ಹೂ ಇಸ್ ದ ಐ ಹಿಯರ್? ಬಾಲೇಶ್ವರ್ ಮಿಶ್ರಾ ಇಸ್ ದ ಐ ಇನ್ ದ ಗಿವನ್ ಸ್ಟೇಟ್ಮೆಂಟ್. ಸೊ ಈ ಒಂದು ಸ್ಟೇಟ್ಮೆಂಟಲ್ಲಿ ಯಾರು ಐ ಯಾರಿಗೆ ರಿಫರ್ ಆಗ್ತಿದೆ? ಬಾಲೇಶ್ವರ್ ಮಿಶ್ರಾಗೆ ರಿಫರ್ ಆಗ್ತಿದೆ. ಓಕೆ, ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ವೈ ಡಿಡ್ ಹಿ ಹೋಪ್ ಸೊ? ವೈ ಡಿಡ್ ಹಿ ಹೋಪ್ ಸೊ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ನೋಡೋಣ, ಹಿ ನ್ಯೂ ದಟ್ ದ ಗರ್ಲ್ ವಾಸ್ ಹರ್ಟ್ ಬ್ಯಾಡ್ಲಿ ಆ್ಯಂಡ್ ಹಿ ಹೋಪ್ ದಟ್ ಹೆಲ್ಪ್ ಹರ್ ಇನ್ ಟೈಮ್. ಸೊ ಅವ್ರೇನು ಅನ್ಕೊಂಡ, ಈ ರೋಮಾ ತಲ್ರೇಜಾಗೆ ತುಂಬಾ ಏಟಾಗಿತ್ತು. ಅವನೇನು ಅನ್ಕೊಂಡ, ಹೆಂಗಾದರೂ ಹೆಲ್ಪ್ ಮಾಡ್ಬೋದು, ಇವಳನ್ನ ಸೇವ್ ಮಾಡ್ಬೋದು ಅಂತ ಅವನು ಯೋಚನೆ ಮಾಡೋದು ನಾವು ನೋಡ್ತೀವಿ. ಹೌ ಡಿಡ್ ಹಿ ಹೆಲ್ಪ್ ಹರ್? ಅವ್ನು ಹೆಂಗೆ ಹೆಲ್ಪ್ ಮಾಡ್ದ ಅಂತ ಕೇಳ್ತಿದ್ದಾರೆ. ಹಿ ಹೆಲ್ಪ್ ಹರ್ ಬೈ ಟೇಕಿಂಗ್ ಹರ್ ಟು ಅ ನಿಯರ್ ಬೈ ಹಾಸ್ಪಿಟಲ್. ಸೊ ಈ ರೋಮಾ ತಲ್ರೇಜಾನ ಹೆಂಗೆ ಹೆಲ್ಪ್ ಮಾಡ್ದ ಅವನು? ಈ ರೋಮಾ ತಲ್ರೇಜಾನ ಅವನು ಒಂದು ನಿಯರ್ ಬೈ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಹೆಲ್ಪ್ ಮಾಡ್ದ ಅಂತ ನಾವು ಸ್ಟೇಟ್ಮೆಂಟಿಂದ ನೋಡ್ತೀವಿ. ನೆಕ್ಸ್ಟ್, ಹೋ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಏನು ಉತ್ತರ ಇದೆ ಅಂತ ನಾವು ನೋಡೋಣ. ನೆಕ್ಸ್ಟ್, ಹೂ ಡಸ್ ಐ ರಿಫರ್ ಟು? ಐ ಯಾರಿಗೆ ರಿಫರ್ ಆಗ್ತಿದೆ ಅಂತ ಕೇಳಿದ್ದಾರೆ. ಐ ರಿಫರ್ಸ್ ಟು ಬಾಲೇಶ್ವರ್ ಮಿಶ್ರಾ. ಸೊ ಈ ಐ ಯಾರಿಗೆ ರಿಫರ್ ಆಗ್ತಿದೆ? ಬಾಲೇಶ್ವರ್ ಮಿಶ್ರಾಗೆ ರಿಫರ್ ಆಗ್ತಿದೆ. ನೆಕ್ಸ್ಟ್, ಹೂ ಡಸ್ ಹಿಮ್ ರಿಫರ್ ಟು? ಈ ಹಿಮ್ ಯಾರಿಗೆ ರಿಫರ್ ಆಗ್ತಿದೆ ಅಂತ ಕೇಳಿದ್ದಾರೆ. ಹಿಮ್ ರಿಫರ್ಸ್ ಟು ದ ಟೆಂಪೋ ಟ್ರಕ್ ಡ್ರೈವರ್. ಈ ಹಿಮ್ ಯಾರಿಗೆ ರೆಫರ್ ಆಗ್ತಿದೆ? ಈ ಟೆಂಪೋ ಟ್ರಕ್ ಡ್ರೈವರ್ಗೆ ರೆಫರ್ ಆಗ್ತಿದೆ. ನೆಕ್ಸ್ಟ್, ವೈ ಶುಡ್ ಹಿ ಥ್ಯಾಂಕ್ ಹಿಮ್? ಈ ಬಾಲೇಶ್ವರ್ ಮಿಶ್ರಾ ಆ ಟೆಂಪೋ ಡ್ರೈವರ್ಗೆ ಯಾಕೆ ಥ್ಯಾಂಕ್ ಯು ಹೇಳಬೇಕಂತ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್, ಹಿ ವಾಂಟೆಡ್ ಟು ಥ್ಯಾಂಕ್ ದ ಡ್ರೈವರ್ ಬಿಕಾಸ್ ಹಿ ಹೆಲ್ಪ್ ಬಾಲೇಶ್ವರ್ ಟು ಟೇಕ್ ರೋಮಾ ಟು ದಿ ಹಾಸ್ಪಿಟಲ್. ಅವ್ನು ಯಾಕೆ ಥ್ಯಾಂಕ್ ಯು ಅಂತ ಹೇಳಬೇಕಂದ್ರೆ, ಅವ್ನು ಬಂದು ಈ ಟೆಂಪೋ ಡ್ರೈವರ್ ಬಂದು ಜನ ಬೇರೆ ಯಾರು ಬಂದೇ ಇಲ್ಲ ಹೆಲ್ಪ್ ಮಾಡೋಕ್ಕೆ, ಆದರೆ ಈ ಟೆಂಪೋ ಡ್ರೈವರ್ ಮಾತ್ರ ಮುಂದೆ ಬಂದ ಹೆಲ್ಪ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಇವನು ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕಂತ ಅಂದ್ಕೊಂಡಿದ್ದ. ನೆಕ್ಸ್ಟ್, ಫಿಫ್ತ್ ಕ್ವೆಶ್ಚನ್, ಬೆಹೆನ್ಜಿ ಅಪ್ ಟೀಕ್ ಹೇ ಸಿಸ್ಟರ್ ಆರ್ ಯು ಓಕೆ? ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ನೋಡೋಣ. ಹೂ ಡಸ್ ಬೆಹೆನ್ಜಿ ರಿಫರ್ ಟು? ಈ ಬೆಹೆನ್ಜಿ ಯಾರಿಗೆ ರೆಫರ್ ಆಗ್ತಿದೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ನೆಕ್ಸ್ಟ್, ಬೆಹೆನ್ಜಿ ರೆಫರ್ಸ್ ಟು ರೋಮಾ ತಲ್ರೇಜಾ. ಈ ಬೆಹೆನ್ಜಿ ಯಾರಿಗೆ ರೆಫರ್ ಆಗ್ತಿದೆ? ರೋಮಾ ತಲ್ರೇಜಾಗೆ ರೆಫರ್ ಆಗ್ತಿದೆ. ಬೆಹೆನ್ಜಿ ಅಂದರೆ ಗೊತ್ತಲ್ಲ, ಬೆಹೆನ್ಜಿ ಅಂದರೆ ಸಿಸ್ಟರ್ ಅಂತ ಅರ್ಥ. ವಾಟ್ ಹ್ಯಾಡ್ ಹ್ಯಾಪನ್ ಟು ಹರ್? ಅವಳಿಗೆ ಏನಾಗಿತ್ತು? Roma had fallen off a moving local train onto the tracks and was seriously injured and was unconscious. ಸೊ ಈ ರೋಮಾ ತಲ್ರೇಜಾಗೆ ಏನಾಗಿತ್ತು? ಅವಳು ಬಂದು ಟ್ರೈನಿಂದ ಹಂಗೆ ಕೆಳಗೆ ಬಿದ್ದೋಗ್ಬೇಕಾದ್ರೆ ಅವಳು ಅನ್ಕಾನ್ಷಿಯಸ್ ಆಗಿ ಬಿದ್ದೋಗಿದ್ಲು. ಸೊ ಆ ಒಂದು ಸಿಚುವೇಶನ್ ಈ ರೋಮಾ ತಲ್ರೇಜಾಗೆ ಆಗಿತ್ತು ಅಂತ ನಾವು ನೋಡ್ತೀವಿ. ಸೊ ವಾಟ್ ಹ್ಯಾಪನ್ ಟು ಹರ್? ಸೊ ಶಿ ಫೆಲ್ ಆನ್ ದ ಟ್ರ್ಯಾಕ್ಸ್ ಇಂಜರ್ಡ್ ಆ್ಯಂಡ್ ಅನ್ಕಾನ್ಷಿಯಸ್. ಹೌ ಡಿಡ್ ಹಿ ಹೆಲ್ಪ್ ಹರ್? ಈ ಬಾಲೇಶ್ವರ್ ಹೆಂಗೆ ಹೆಲ್ಪ್ ಮಾಡ್ದ? ಬಾಲೇಶ್ವರ್ ಹೆಲ್ಪ್ಡ್ ಹರ್ ಬೈ ಜಂಪಿಂಗ್ ಆಫ್ ದ ಟ್ರೈನ್ ಆ್ಯಂಡ್ ಟೇಕಿಂಗ್ ಹರ್ ಟು ದ ಹಾಸ್ಪಿಟಲ್. ಈ ಬಾಲೇಶ್ವರ್ ಮಿಶ್ರಾ ಏನು ಮಾಡ್ದ? ಅವ್ನು ಟ್ರೈನಿಂದ ಜಂಪ್ ಮಾಡ್ದ. ಟ್ರೈನಿಂದ ಜಂಪ್ ಮಾಡಿ ಈ ರೋಮಾ ತಲ್ರೇಜಾನ ಅವನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ. ಸೊ ಓಕೆ, ಮುಂದೆ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್,
Sixth question, I can't imagine what would have happened if Baleshwar hadn't been there. So ಈ ಒಂದು ಸ್ಟೇಟ್ಮೆಂಟ್ನ ಹಾಗೆ ಮುಂದೆ ನೋಡೋಣ. ಹೂ ಡಸ್ ಐ ರೆಫರ್ ಟು? ಐ ಯಾರಿಗೆ ರೆಫರ್ ಆಗ್ತಿದೆ ಅಂತ ಕ್ವೆಶ್ಚನು. ಐ ರಿಫರ್ಸ್ ಟು ರೋಮಾ ತಲ್ರಜಾ. ಐ ರಿಫರ್ಸ್ ಟು ರೋಮಾ ತಲ್ರಜಾ. ಸೆಕೆಂಡ್, ವಾಟ್ ಹ್ಯಾಡ್ ಹ್ಯಾಪನ್ ಟು ಅವರ್? ಅವ್ಳಿಗೆ ಏನಾಗಿತ್ತು? ಹೋದ ಕ್ವಶನಲ್ಲಿ ನೋಡಿದ್ವಿ, ಸೇಮ್ ಆನ್ಸರ್ ಬರಿಬೋದು. ರೋಮಾ ಹ್ಯಾಡ್ ಫಾಲನ್ ಆಫ್ ಅ ಮೂವಿಂಗ್ ಲೋಕಲ್ ಟ್ರೈನ್ ಆನ್ ಟು ದ ಟ್ರ್ಯಾಕ್ಸ್ ಆ್ಯಂಡ್ ವಾಸ್ ಸೀರಿಯಸ್ಲಿ ಇಂಜರ್ಡ್ ಆ್ಯಂಡ್ ವಾಸ್ ಅನ್ಕಾನ್ಷಿಯಸ್ ಅಂತ ನೀವು ಬರಿಬಹುದು. ಹೌ ಡಿಡ್ ಹಿ ಹೆಲ್ಪ್ ಹರ್? ಬಾಲೇಶ್ವರ್ ಹೆಲ್ಪ್ಡ್ ಹರ್ ಬೈ ಜಂಪಿಂಗ್ ಆಫ್ ದ ಟ್ರೈನ್ ಆ್ಯಂಡ್ ಟುಕ್ ಹರ್ ಟು ದಿ ಹಾಸ್ಪಿಟಲ್. ಈ ಬಾಲೇಶ್ವರು ಟ್ರೈನಿಂದ ಹಂಗೆ ಜಂಪ್ ಆಗಿ ಏನು ಮಾಡ್ದ? ಈ ಒಂದು ರೋಮಾ ತಲ್ರೇಜಾನ ಹಾಸ್ಪಿಟಲ್ಗೆ ಕರ್ಕೊಂಡೋದ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್, ಟೇಕ್ ದ ಗರ್ಲ್ ಟು ಅರೋಲಿ. ಹೂ ಸಜೆಸ್ಟೆಡ್ ದಿಸ್ ಸ್ಟೇಟ್ಮೆಂಟ್? ದ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಸಜೆಸ್ಟೆಡ್ ದ ಗಿವನ್ ಸ್ಟೇಟ್ಮೆಂಟ್. ಈ ಅಬವ್ ಸ್ಟೇಟ್ಮೆಂಟ್ನ ಯಾರು ಸಜೆಸ್ಟ್ ಮಾಡಿದ್ದು ಅಂದರೆ ಆ ಟ್ರಾಫಿಕ್ ಪೊಲೀಸು ಮ್ಯಾನ್ ಬಂದು ಸಜೆಸ್ಟ್ ಮಾಡೋದು ನಾವು ನೋಡ್ತೀವಿ. ಹೂ ಇಸ್ ದ ಗರ್ಲ್ ಹಿಯರ್? ಈ ಸ್ಟೇಟ್ಮೆಂಟಲ್ಲಿರುವ ಗರ್ಲ್ ಯಾರು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ರೋಮಾ ತಲ್ರೇಜಾ ಇಸ್ ದ ಗರ್ಲ್ ಹಿಯರ್. ರೋಮಾ ತಲ್ರೇಜಾ ಯಾರು? ಈ ರೋಮಾ ತಲ್ರೇಜಾನೇ ಗರ್ಲ್ ಹಿಯರ್ ಅಂತ ನಾವು ಆನ್ಸರ್ ಬರಿಬೋದು. ಥರ್ಡ್ ಕ್ವೆಶ್ಚನ್ ನೋಡೋಣ. ವೈ ಡಿಡ್ ಬಾಲೇಶ್ವರ್ ಮಿಶ್ರಾ ಡಿಸ್ಅಗ್ರಿ? ವೈ ಡಿಡ್ ಬಾಲೇಶ್ವರ್ ಮಿಶ್ರಾ ಡಿಸ್ಅಗ್ರಿ? Baleshwar Mishra disagreed because Aroli was at least 10 kilometers away and Roma needed urgent medical care. He also knew of a hospital nearby. So ಈ ಒಂದು ಅರೋಲಿಯಲ್ಲಿರುವ ಈ ಹಾಸ್ಪಿಟಲ್ ದೂರ ಇತ್ತು, ಆದರೆ ಅವನಿಗೊಂದು ಹಾಸ್ಪಿಟಲ್ ಗೊತ್ತಿತ್ತು, ಅದು ಸ್ವಲ್ಪ ಹತ್ರ ಇತ್ತು. ಸೊ ಆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಂತ ಅವನು ಈ ಒಂದು ಸ್ಟೇಟ್ಮೆಂಟ್ಗೆ ಅವನು ಡಿಸ್ಅಗ್ರಿ ಮಾಡ್ದ. ಓಕೆನಾ? Eighth question, I think it is astonishing for a stranger to jump off a moving train and risk his life for me. ಈ ಒಂದು ಎಕ್ಸ್ಟ್ರಾಕ್ಟ್ಗೆ ಏನು ಕ್ವೆಶ್ಚನ್ಸ್ ಕೇಳ್ತಾರೆ ಅಂತ ನೋಡೋಣ. ವಾಟ್ ಹ್ಯಾಪನ್ ಟು ಬಾಲೇಶ್ವರ್ ಆಸ್ ಸೂನ್ ಆಸ್ ಈ ಜಂಪ್ಡ್ ಆಫ್ ಟ್ರೈನ್? A burst of pain shot up Baleshwar's ankle and part of his old rubber slipper sole had torn off. ಸೊ ಏನಾಯ್ತಂದರೆ ಈ ಬಾಲೇಶ್ವರ್ಗೆ ಅವನು ಟ್ರೈನಿಂದ ಜಂಪ್ ಮಾಡಬೇಕಾದ್ರೆ ಅವನು ಸ್ಲಿಪ್ಪರ್ ಸ್ವಲ್ಪ ಕಿತ್ತೋಯ್ತು ಮತ್ತು ಅವನ ಆ್ಯಂಕಲಿಂದ ಒಂದು ಪೇನ್ ಶಾರ್ಟ್ ಅಪ್ ಆಯಿತು ಅಂತ ನಾವು ಬರಿಬೋದು. ಹೌ ಡಿಡ್ ಬಾಲೇಶ್ವರ್ ಹೆಲ್ಪ್ ರೋಮಾ? ಈ ಬಾಲೇಶ್ವರ್ ರೋಮಾಗೆ ಹೆಂಗೆ ಹೆಲ್ಪ್ ಮಾಡ್ದ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಬಾಲೇಶ್ವರ್ ಹೆಲ್ಪ್ ರೋಮಾ ಬೈ ಕ್ಯಾರಿಂಗ್ ಹರ್ ಟು ದ ರೋಡ್ ಆ್ಯಂಡ್ ಗೆಟ್ಟಿಂಗ್ ಹರ್ ಟು ದ ಹಾಸ್ಪಿಟಲ್ ಇನ್ ಟೈಮ್. ಸೊ ಇವನೇನು ಮಾಡ್ದ? ಈ ರೋಮಾ ತಲ್ರೇಜಾನ ರೋಡ್ ತನಕ ಕ್ಯಾರಿ ಮಾಡ್ಕೊಂಡು ಹೋದ, ಜೊತೆಗೆ ಆನ್ ಟೈಮು ಅವಳಿಗೆ ಹಾಸ್ಪಿಟಲ್ಗೆ ಸೇರಿಸ್ದ ಅಂತ ನಾವು ಬರಿಬೋದು. ವಾಟ್ ವುಡ್ ಹ್ಯಾವ್ ಹ್ಯಾಪೆಂಡ್ ಇಫ್ ಬಾಲೇಶ್ವರ್ ವುಡ್ ಹ್ಯಾವ್ ನಾಟ್ ಹೆಲ್ಪ್? ಅಕಸ್ಮಾತ್ ಬಾಲೇಶ್ವರ್ ಹೆಲ್ಪ್ ಮಾಡಿಲ್ಲ ಅಂದರೆ ಈ ರೋಮಾಗೆ ಏನಾಗ್ತಿತ್ತು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ರೋಮಾ ತಲ್ರೇಜಾ ವುಡ್ ಹ್ಯಾವ್ ಬ್ಲೆಡ್ ಟು ಡೆತ್ ಇಫ್ ಬಾಲೇಶ್ವರ್ ಹ್ಯಾಡಂಟ್ ಹೆಲ್ಪ್ ಹರ್. ಅಕಸ್ಮಾತ್ ಈ ಬಾಲೇಶ್ವರ್ ಹೆಲ್ಪ್ ಮಾಡಿಲ್ಲ ಅಂದರೆ ಈ ರೋಮಾ ತಲ್ರೇಜಾ ಸತ್ತೋಗ್ತಿದ್ಲು ಅಂತ ಯಾರು ಹೇಳಿದ್ದು? ಈ ಸ್ಟೇಟ್ಮೆಂಟು ಡಾಕ್ಟರ್ ಬಂದು ಈ ಸ್ಟೇಟ್ಮೆಂಟ್ನ ಹೇಳೋದು ನಾವು ನೋಡ್ತೀವಿ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 9th ಕ್ವೆಶ್ಚನ್, ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು the hospital but no one stopped. Right, who is the speaker? Il speaker ಯಾರು? ಬಾಲೇಶ್ವರ್ ಮಿಶ್ರಾ is the speaker. ಈ ಸ್ಪೀಕರ್ ಯಾರು? ಬಾಲೇಶ್ವರ್ ಮಿಶ್ರಾ. ಹೂ ಡಸ್ ಹರ್ ರಿಫರ್ ಟು? ಇಲ್ಲಿ ಹರ್ ಯಾರಿಗೆ ರೆಫರ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಹರ್ ರಿಫರ್ಸ್ ಟು ರೋಮಾ ತಲ್ರೇಜಾ. ರೋಮಾ ತಲ್ರೇಜಾಗೆ ಈ ಹರ್ ರೆಫರ್ ಆಗ್ತಿದೆ. ನೆಕ್ಸ್ಟ್, ವೈ ಡಿಡಂಟ್ ದೇ ಸ್ಟಾಪ್? ಯಾಕೆ ಜನ ಸ್ಟಾಪ್ ಮಾಡಿಲ್ಲ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. The people of Mumbai didn't stop to help because they feared of getting trapped in coach ಆರ್ ಇನ್ ದ ಪೊಲೀಸ್ ಸ್ಟೇಷನ್. ಏನಾಯ್ತಂದರೆ ಈ ಮುಂಬೈಲಿರುವ ಜನ ಸ್ಟಾಪ್ ಮಾಡಿಲ್ಲ, ಯಾಕಂದರೆ ಅವರು ಅಕಸ್ಮಾತ್ ನಾವು ಹೆಲ್ಪ್ ಮಾಡಿದ್ರೆ ಕೋರ್ಟಲ್ಲಿ ಅಥವಾ ಪೊಲೀಸ್ ಸ್ಟೇಷನಲ್ಲಿ ಎಲ್ಲಾದರೂ ಸಿಕ್ಕಾಕೊಂತೀವೋ ಅಂತ ಅವರು ಚಿಂತೆ ಮಾಡಿಕೊಂಡು ಏನು ಮಾಡಿಲ್ಲ, ಅವರು ಸ್ಟಾಪ್ ಮಾಡಿಲ್ಲ. ಓಕೆನಾ? 10th ಕ್ವೆಶ್ಚನ್ ಹೋಗೋಣ. whom can I call? ಈ ಆಸ್ಟ್ ಕ್ವಿಕ್ಲಿ ಫಿಯರಿಂಗ್ ದಟ್ ಶಿ ವುಡ್ ಬ್ಲಾಕ್ ಔಟ್ ಒನ್ಸ್ ಮೋರ್. ಸೊ ಈ ಒಂದು ಸ್ಟೇಟ್ಮೆಂಟ್ ಹೆಂಗೆ ಬರುತ್ತೆ ಅಂತ ನಾವು ನೋಡೋಣ. ಹೂ ಡಸ್ ಐ ರಿಫರ್ ಟು? ಐ ಯಾರಿಗೆ ರಿಫರ್ ಆಗ್ತಿದೆ ಅಂತ ಕ್ವೆಶ್ಚನ್ ಕೇಳ್ತಿದ್ದಾರೆ. ಬಾಲೇಶ್ವರ್ ಮಿಶ್ರಾ ಇಸ್ ದ ಐ ಇಯರ್. ಸೊ ಇಲ್ಲಿ ಐ ಯಾರಿಗೆ ರಿಫರ್ ಆಗ್ತಿದೆ? ಬಾಲೇಶ್ವರ್ ಮಿಶ್ರಾಗೆ ರಿಫರ್ ಆಗ್ತಿದೆ. ಹೂಮ್ ಡಿಡ್ ಬಾಲೇಶ್ವರ್ ಮಿಶ್ರಾ ಕಾಲ್? ಬಾಲೇಶ್ವರ್ ಮಿಶ್ರಾ ಯಾರಿಗೆ ಕಾಲ್ ಮಾಡಿದ್ದ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಬಾಲೇಶ್ವರ್ ಮಿಶ್ರಾ ಕಾಲ್ಡ್ ರೋಮಾ ತಲ್ರೇಜಾಸ್ ಬ್ರದರ್ ದಿನೇಶ್ ತಲ್ರೇಜಾ. ಸೊ ಯಾರು ಕಾಲ್ ಮಾಡಿದ್ಲು? ರೋಮಾ ತಲ್ರೇಜಾ ಬ್ರದರ್ ಆಗಿರುವ ದಿನೇಶ್ ತಲ್ರೇಜಾಗೆ ಕಾಲ್ ಮಾಡ್ದ ಈ ಬಾಲೇಶ್ವರ್ ಮಿಶ್ರಾ. ನೆಕ್ಸ್ಟ್, ವಾಟ್ ಡು ದ ವರ್ಡ್ ಬ್ಲಾಕ್ಔಟ್ ಮೀನ್? ಬ್ಲಾಕ್ಔಟ್ ಅಂದರೆ ಏನು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ದ ವರ್ಡ್ ಬ್ಲಾಕ್ಔಟ್ ಮೀನ್ಸ್ ಟು ಬಿಕಮ್ ಅನ್ಕಾನ್ಷಿಯಸ್. ಅನ್ಕಾನ್ಷಿಯಸ್ ಅಂದರೆ ಪ್ರಜ್ಞೆ ಬಿಟ್ಟು ಹೋಗುತ್ತಲ್ಲ, ಅದಕ್ಕೆ ನಾವು ಅನ್ಕಾನ್ಷಿಯಸ್ ಅಂತ ನಾವು ಹೇಳ್ತೀವಿ. ಓಕೆನಾ? ಸೊ ಆ ವರ್ಡ್ಗೆ ಆನ್ಸರ್ ಬಂದು ಬ್ಲಾಕ್ಔಟ್ ಅಂದರೆ ಅನ್ಕಾನ್ಷಿಯಸ್ ಅಂತ ನೀವು ಬರಿಬೋದು. ಓಕೆ, ದ ಲಾಸ್ಟ್ ಕ್ವೆಶ್ಚನ್, ಐ ಕ್ಯಾನ್ ನೆವರ್ ರೀಪೇ ಹಿಮ್. ಸೊ ಈ ಒಂದು ಎಕ್ಸ್ಟ್ರಾಕ್ಟ್ಗೆ ಆನ್ಸರ್ಸ್ ನಾವು ನೋಡೋಣ. ಹೂ ಡಸ್ ಐ ರೆಫರ್ ಟು? ಐ ಯಾರಿಗೆ ರೆಫರ್ ಆಗ್ತಿದೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ನೆಕ್ಸ್ಟ್, ಐ ರೆಫರ್ಸ್ ಟು ರೋಮಾ ತಲ್ರೇಜಾ. ಯಾರಿಗೆ ರೆಫರ್ ಆಗ್ತಿದೆ? ರೋಮಾ ತಲ್ರೇಜಾಗೆ ರೆಫರ್ ಆಗ್ತಿದೆ. ನೆಕ್ಸ್ಟ್, ವೆನ್ ಡಿಡ್ ಶಿ ಸೇ ದಿ ಅಬೌವ್ ಸ್ಟೇಟ್ಮೆಂಟ್? ಈ ರೋಮಾ ತಲ್ರೇಜಾ ಅಬೌವ್ ಸ್ಟೇಟ್ಮೆಂಟ್ ಯಾವಾಗ ಹೇಳಿದ್ಲು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆನ್ಸರ್ ನೋಡೋಣ. ಶಿ ಸೆಡ್ ದಿ ಅಬೌವ್ ಸ್ಟೇಟ್ಮೆಂಟ್ ಆಫ್ಟರ್ ಅ ರಿಕವರಿ. ಅವಳು ರಿಕವರಿ ಆದಮೇಲೆ ಈ ಅಬೌವ್ ಸ್ಟೇಟ್ಮೆಂಟ್ನ ರೋಮಾ ತಲ್ರೇಜಾ ಹೇಳೋದು ನಾವು ನೋಡ್ತೀವಿ.
ವೈ ಕಾಂಟ್ ರೋಮಾ ತಲ್ರೇಜಾ ರೀಪೇ ಹಿಮ್, ಯಾಕೆ ರೋಮಾ ತಲ್ರೇಜಾ ರೀಪೇ ಮಾಡೋಕ್ಕಾಗಲ್ಲ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆನ್ಸರ್ ನೋಡೋಣ. ಶಿ ಕ್ಯಾಂಟ್ ರಿಪೇ ಬಾಲೇಶ್ವರ್ ಬಿಕಾಸ್ ಹಿ ಸೇವ್ಡ್ ಅವರ್ ಲೈಫ್ ಬೈ ರಿಸ್ಕಿಂಗ್ ಹಿಸ್. ಸೊ ಈ ಬಾಲೇಶ್ವರ್ ರೋಮಾ ತಲ್ರೇಜಾನ ಕಾಪಾಡೋಕ್ಕೆ ಅವನೇನು ಮಾಡ್ದ, ತನ್ನ ಲೈಫೇ ಅವ್ನು ರಿಸ್ಕ್ ಮಾಡ್ದ, ಅದಕ್ಕೋಸ್ಕರ ಅವಳು ರೀಪೇ ಮಾಡೋಕ್ಕಾಗಲ್ಲ ಅಂತ ಈ ರೋಮಾ ತಲ್ರೇಜಾ ಹೇಳೋದು ನಾವು ನೋಡಿದ್ದೀವಿ. ಸೊ ಇದು ನಮ್ಮ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ಬರುವ ಎಕ್ಸ್ಪೆಕ್ಟೆಡ್ ಎಕ್ಸ್ಟ್ರಾಕ್ಟ್ ಕ್ವಶನ್ಸು. ಈ ರೀತಿ ಅವ್ರು ಕ್ವಶನ್ಸ್ ಕೇಳ್ಬೋದು. ಸೊ ಸ್ವಲ್ಪ ಟ್ವಿಸ್ಟೆಡ್ ಆಗಿ ಕೇಳ್ಬೋದು, ಆದರೆ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ಬರೀತೀರಾ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.